ಎಲ್ಲರಿಗೂ ವೆಲ್ಕಮ್ ಟು ನಮಸ್ಕಾರ ಗೆಳೆಯರ ಯೂಟ್ಯೂಬ್ ಚಾನಲ್. ಇವತ್ತಿನ ರಿವ್ಯೂ L2 ಎಂಪುರಾನ್ ಡೈರೆಕ್ಟೆಡ್ ಬೈ ಪೃಥ್ವಿರಾಜ್ ಸುಕುಮಾರ್, ರನ್ ಮೋಹನ್ ಲಾಲ್ ಇನ್ ಲೀಡ್ ರೋಲ್. ಈ ಮೂವಿ ಲೂಸಿಫರ್ ಕಂಟಿನ್ಯೂಸ್ ಪಾರ್ಟ್ ಅಂತ ನಮಗೆಲ್ಲರಿಗೂ ಗೊತ್ತಾಗಿದೆ. ಫೈನಲಿ ನನಗೆ ಏನು ಇಷ್ಟವಾಯಿತು, ನನಗೇನು ಕಷ್ಟವಾಯಿತು, ಲೂಸಿಫರ್ ಇಷ್ಟವಾಯಿತಾ ಇಲ್ಲ ಎಂಪುರಾನ್ ಸಿನಿಮಾ ಇಷ್ಟವಾಯಿತಾ, ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತೇನೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟೋರಿ ಲೈನ್ ಒಂದೇ ಒಂದು ಲೈನಲ್ಲಿ ಹೇಳುತ್ತೇನೆ. ಇದರ ಪ್ಲಾಟ್ ಮೂವಿ ಹೀರೋ ಸ್ಟೀಫನ್, ಆ ಕಡೆ ಒಂದು ದೊಡ್ಡ ಡಾನ್, ಇಬ್ಬರ ಮಧ್ಯೆ ಫ್ಲ್ಯಾಶ್ ಬ್ಯಾಕ್ ಏನು, ಆ್ಯಂಡ್ ಹೀರೋ ಮತ್ತು ವಿಲನ್ ಮಧ್ಯ ಸಂಬಂಧ ಏನು, ಆ್ಯಂಡ್ ನೀವು ಇದೆಲ್ಲ ಸಿನಿಮಾದಲ್ಲಿ ನೋಡಿ ತಿಳಿದುಕೊಳ್ಳಿ. ಮೂವಿ ಫಸ್ಟ್ ಹಾಫಲ್ಲಿ ನನಗೆ ಸ್ವಲ್ಪ ಸ್ಲೋ ಆಗಿತ್ತು, ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಟ್ರಾನ್ಸ್ಫಾರ್ಮರ್ ತುಂಬ ಇಷ್ಟವಾಯಿತು. ಆ್ಯಂಡ್ ಇನ್ನು ಮೂವಿ ಪಾಸಿಟಿವ್ ಕಡೆ ಬರೋದಾದರೆ ಅದು ಮೋಹನ್ ಲಾಲ್ ಲುಕ್, ಫೈಟ್ಸ್, ಆ್ಯಕ್ಷನ್ ಸೀಕ್ವೆನ್ಸ್ ಒಂದು ಡಾನ್ ರೇಂಜಲ್ಲಿ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಆ್ಯಂಡ್ ಇನ್ನೂ ಇಷ್ಟವಾಯಿತು ಅಂದರೆ ಅದು ಪೃಥ್ವಿರಾಜ್ ಆ್ಯಂಡ್ ಮೋಹನ್ ಲಾಲ್ ಫೈಟ್ ಸೀಕ್ವೆನ್ಸ್ ತುಂಬ ಇಷ್ಟವಾಗಿದೆ. ಜರ್ನಲಿಸ್ಟ್ ಕ್ಯಾರೆಕ್ಟರ್ಸ್ ನನಗೆ ತುಂಬ ಇಷ್ಟವಾಯಿತು. ಮೂವಿಯಲ್ಲಿ ಸಾಂಗ್, BGM, ಆ್ಯಕ್ಷನ್ ಸೀಕ್ವೆನ್ಸ್, ಪ್ರೊಡಕ್ಷನ್ ವ್ಯಾಲ್ಯೂಸ್, ಲಿಟರ್ ಬಿಟ್ ಅಂದರೆ ಪೊಲಿಟಿಕಲ್ ಡ್ರಾಮಾ ಸಿನಿಮಾದಲ್ಲಿ ವರ್ಕ್ ಆಗಿದೆ. ಆ್ಯಂಡ್ ಇನ್ನು ಈ ಸಿನಿಮಾದ ನೆಗೆಟಿವ್ ಕಡೆ ಬರೋದಾದರೆ ಅದು ಫಸ್ಟ್ ಹಾಫಲ್ಲಿ ನರೇಷನ್ ಫುಲ್ಲಿ ಸ್ಲೋ ಆಗಿದೆ. ಆ್ಯಂಡ್ ಮೂವಿ ರನ್ ಟೈಮ್ ಕೂಡ 3 hours ಐತೆ, ಆ್ಯಂಡ್ ತುಂಬ ಲ್ಯಾಗ್ ಆಗಿದೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಿದರೆ ಆಗಿತ್ತು. ಇನ್ನು ಮೋಸ್ಟ್ಲಿ ಕ್ಯಾರೆಕ್ಟರ್ಸ್ ಕಡೆ ಬರೋದಾದರೆ ಅದು ಮೋಹನ್ ಲಾಲ್ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಇನ್ ಪ್ರೆಸೆನ್ಸಲ್ಲಿ ಮತ್ತು ಡಾನ್ ಲುಕ್ಕಲ್ಲಿ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಮೂವಿ ಎಲಿವೇಶನ್ ಸೀನ್ಸಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಕ್ಯಾರೆಕ್ಟರ್ಸ್ ಪೋರ್ಷನ್ಸ್, ಫೈಟ್ ಸೀಕ್ವೆನ್ಸ್, ಕ್ಯಾರೆಕ್ಟರ್ಸ್ ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿ ನಟನೆಯಿಸಿದ್ದಾರೆ. ಪೃಥ್ವಿರಾಜ್ ಸುಕುಮಾರ್ ಮತ್ತು ಮೋಹನ್ ಲಾಲ್ ಒಂದೇ ಫೈಟ್ ಸೀನ್ಸಲ್ಲಿ, ವಾರ್ ಸೀಕ್ವೆನ್ಸಲ್ಲಿ ರೌಡಿಗಳ ಹತ್ರ ಫೈಟ್ ಮಾಡುವಾಗ ಸೀನ್ ತುಂಬ ಎಕ್ಸ್ಟ್ರಾಡಿನರಿ. ಆ್ಯಂಡ್ ಮೂವಿಯಲ್ಲಿ ತುವಿನೋ ಥಾಮಸ್ ಕ್ಯಾರೆಕ್ಟರೈಸೇಷನ್ ಒಂದು ಮೇನ್ ಪಿಲ್ಲರ್ ಆಗಿದೆ. ಆ್ಯಂಡ್ ಇನ್ನು ಅಭಿನಯ್ ಸಿಂಗ್ ಕಡೆ ಬರೋದಾದರೆ ಒಂದು ಓಕೆ, ನನಗೆ ನಾರ್ಮಲ್ ಕ್ಯಾರೆಕ್ಟರ್ಸ್ ಆಗಿದೆ, ಅಂಥ ಇನ್ವಾಲ್ವ್ಮೆಂಟ್ ಅಂತ ಏನಿಲ್ಲ. ಈ ಸೂರಜ್ ಪೊಲಿಟಿಕಲ್ ಡ್ರಾಮಾದಲ್ಲಿ ನನಗೆ ಓಕೆ, ಪರವಾಗಿಲ್ಲ, ಚೆನ್ನಾಗಿ ನಟಿಸಿದ್ದಾರೆ. ಇನ್ನು ಮಂಜು ವಾರಿಯರ್ ಕಡೆ ಬರೋದಾದರೆ ಫಸ್ಟ್ ಹಾಫ್ನಲ್ಲಿ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಬಟ್ ಈ ಸೆಕೆಂಡ್ ಪಾರ್ಟಲ್ಲಿ ಸ್ವಲ್ಪ ಡಲ್ನೆಸ್ ಆಗಿದೆ. ಓಕೆ, ಇನ್ನೂ ಸ್ವಲ್ಪ ಬೆಟರ್ ಆಗಿದ್ರೆ ಚೆನ್ನಾಗಿರುತ್ತಿತ್ತು. ಮೂವಿಯಲ್ಲಿ ಸ್ಟೋರಿ ಮತ್ತು ಆ್ಯಕ್ಷನ್ ಸೀಕ್ವೆನ್ಸ್ ತುಂಬ ಮೇಂಟೈನ್ ಮಾಡಿದ್ದಾರೆ. ಸ್ಟೋರಿಯಲ್ಲಿ ಸ್ಕ್ರೀನ್ ಪ್ಲೇ ಅಂತ ಏನು ಅಟ್ರಾಕ್ಟಿವ್ ಅಂತ ಏನಿಲ್ಲ. ಮೂವಿಯಲ್ಲಿ ಎಲಿವೇಶನ್ಸ್ ಚೆನ್ನಾಗಿದೆ, ಇಂಟೆನ್ಸಿವ್ ಸೀನ್ಸ್ ಎಂಗೇಜಿಂಗ್ ಅಂತ ಏನಿಲ್ಲ. ಸ್ಟೋರಿ ಲೈನ್ ಹೇಳಿದರೆ ನಾರ್ಮಲ್ ಸ್ಟೋರಿ ಲೈನ್ ಅಂತ ಹೇಳ್ಬಿಡ್ತೀನಿ. ಮೂವಿ ಡಿಸಪಾಯಿಂಟ್ ಅಂತ ಹೇಳೋಕ್ಕಾಗಲ್ಲ. ಫೈನಲಿ ಮೂವಿ ಹೇಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಒಂದು ಕಮರ್ಷಿಯಲ್ ಸಿನಿಮಾ ನೋಡಿದರೆ ಹೇಗಿರುತ್ತೋ ಹಾಗೇ ಇದೆ. ಆ್ಯಂಡ್ ಬಟ್ ಸ್ಟೋರಿಯಲ್ಲಿ ಹೇಳಿದ್ರೆ ಲೂಸಿಫರ್ ಪಾರ್ಟ್ 1 ಚೆನ್ನಾಗಿತ್ತು, ಬಟ್ ಲೂಸಿಫರ್ ಪಾರ್ಟ್ 2 ಅಷ್ಟೊಂದೇನು ಸ್ಟೋರಿಯಲ್ಲಿ ಚೆನ್ನಾಗಿಲ್ಲ. ಬಟ್ ಗುಡ್ ವಾಚಬಲ್ ಮೂವಿ. ಆ್ಯಂಡ್ ನನಗೇನು ಮೂವಿ ನೋಡಿ ಎಕ್ಸ್ಪೀರಿಯೆನ್ಸ್ ಆಯಿತು, ಈ ಮೂವಿ ಹೇಳಿದ್ದೀನಿ. ನಿಮಗೇನು ನೀವು ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡುತ್ತಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಆ್ಯಂಡ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಬೆಲ್ ಐಕಾನ್ ಒತ್ತೋದು ಮರಿಬೇಡಿ. ಥ್ಯಾಂಕ್ ಯು.